ರಾಜ್ಯದಲ್ಲೀಗ ಸಂಘ ಪರಿವಾರದ್ದೇ ಸಂಘರ್ಷ ಶುರುವಾಗ್ಬಿಟ್ಟಿದೆ. ಸರ್ಕಾರದ ತೀರ್ಮಾನ ಹಾಗೂ ಸಂಘ ಪರಿವಾರದ ಚಟುವಟಿಕೆಗಳ ವಿಚಾರ ವಾರ್ಗೆ ಕಾರಣ ಆಗಿರೋದು. ಒಂದೆಡೆ ಆರ್ಎಸ್ಎಸ್ ಚಿತ್ತಾಪುರದಲ್ಲಿ ಪಥ ಸಂಚಲನಕ್ಕೆ ಸಜ್ಜಾದ್ರೆ ಮತ್ತೊಂದು ಕಡೆ ಕೈ ನಾಯಕರು ಸಂಘ ಪರಿವಾರದ ಆದಾಯದ ಮೂಲ ಪ್ರಶ್ನೆ ಮಾಡ್ತಾ ಇರೋದು ಹೊಸದೊಂದು ಫೈಟ್ಗೆ ಕಾರಣ ಆಗಿದೆ. ಆರ್ಎಸ್ಎಸ್ನ ಆದಾಯ ಮೂಲಕ್ಕೆ ಕೈ ಹಾಕಿದ ಕಾಂಗ್ರೆಸ್ ನಾಯಕರು. ನೋಂದಣಿಯಾಗದ ಸಂಸ್ಥೆಗೆ ಹಣ ಎಲ್ಲಿಂದ ಬರುತ್ತೆಂದು ಸವಾಲ್. ಖರ್ಗೆ ಖಜಾನೆಗೆ ಸಂಪಾದನೆಯ ಲೆಕ್ಕ ಕೇಳಿದ ಕೇಸರಿ ನಾಯಕರು. ಆಗರ್ಭ ಶ್ರೀಮಂತರಾಗಿದ್ದೇಂಗೆ ಎಂದು ಸವಾಲೆಸೆದ ಮಾಜಿ ಡಿಸಿಎಂ. ರಾಜ್ಯದಲ್ಲೀಗ ಆರ್ಎಸ್ಎಸ್ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನ ಬ್ಯಾನ್ ಮಾಡಿದ ಸರ್ಕಾರದ ನಿರ್ಧಾರದ ವಿರುದ್ಧ ವಿಪಕ್ಷಗಳು ಹೋರಾಟಕ್ಕೆ ಇಳಿದ್ರೆ, ಇನ್ನೊಂದೆಡೆ ಆರ್ಎಸ್ಎಸ್ ಕಾರ್ಯಕರ್ತರು ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಸಜ್ಜಾಗಿದ್ದಾರೆ. ಆದರೆ ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ವಿರುದ್ಧದ ವಾರ್ ಮುಂದುವರಿಸಿದ್ದು, ಆರ್ಎಸ್ಎಸ್ಗೆ ಎಲ್ಲಿಂದ ಹಣ ಬರುತ್ತೆ, ಬಟ್ಟೆಗಳ ಖರೀದಿ ಹಾಗೂ ಕಟ್ಟಡಗಳ ನಿರ್ಮಾಣಕ್ಕೆ ಯಾರು ಹಣ ಕೊಡ್ತಾ ಇದ್ದಾರೆ ಎಂಬುದನ್ನ ಬಹಿರಂಗಪಡಿಸಲಿ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಸವಾಲೆಸೆದಿದ್ದಾರೆ. ಈಗ ಈ ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನಿಗೆ ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು? ಬಟ್ಟೆ ಹೊಲಿಸ್ಕೊಳ್ಳಿಕ್ಕೆ, ಮಾರ್ಚ್ ಮಾಡಲಿಕ್ಕೆ, ಆ ಡ್ರಮ್ ತೊಗೊಳಕ್ಕೆ, ಆ ಟ್ರಂಪೆಟ್ ತೊಗೊಳ್ಳಿಕ್ಕೆ, ಆ ಬಿಲ್ಡಿಂಗ್ ಕಟ್ಟಲಿಕ್ಕೆ, ಎಲ್ಲಿಂದ ಬರ್ತಾ ಇದೆ ಸರ್? ಇಫ್ ಯು ಆರ್ ಅನ್ರಿಜಿಸ್ಟರ್ಡ್, how is it, how are you getting the money? ಆರ್ಎಸ್ಎಸ್ ವಿಚಾರದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಾರ್ ಆರಂಭಿಸಿದ್ರೆ, ಪ್ರಿಯಾಂಕ್ ಬೆನ್ನಿಗೆ ನಿಂತಿರುವ ಬಿಕೆ ಹರಿಪ್ರಸಾದ್ ಸಹ ಸಂಘ ಪರಿವಾರದ ನಾಯಕರಿಗೆ ಸಾಲು ಸಾಲು ಸವಾಲ್ ಹಾಕ್ತಿದ್ದಾರೆ. ಆರ್ಎಸ್ಎಸ್ ರಿಜಿಸ್ಟರ್ ಅಲ್ಲ, ಅನ್ರಿಜಿಸ್ಟರ್ ಸಂಘಟನೆಯಾಗಿದೆ. ನೀವ್ಯಾಕೆ ರಿಜಿಸ್ಟರ್ ಮಾಡಿಲ್ಲ ಅಂದ್ರೆ ನಾಳೆ ಏನಾದ್ರೂ ಅವಘಡ ಆದಾಗ ಇವರು ಜವಾಬ್ದಾರಿ ಹೊರಲ್ಲ. ಹೀಗಾಗಿ ಸರ್ದಾರ್ ಪಟೇಲ್ ಗಾಂಧಿ ಹತ್ಯೆ ಹಿನ್ನೆಲೆ ಬ್ಯಾನ್ ಮಾಡ್ತಿದೆ ಎಂದು ಹೇಳಿದ್ರು. ಈ ದೇಶದಲ್ಲಿ ಎಷ್ಟೋ 1 ಲಕ್ಷ ಸ್ವಯಂ ಸೇವಕರಿದ್ದಾರೆ ಅಂತ ಹೇಳಿ ಇವ್ರದ್ದೆಲ್ಲ ಹಣ ಎಲ್ಲಿಂದ ಬಂತು ಅಂತ ನಾವು ಕೇಳೋದಕ್ಕೆ ರಿಜಿಸ್ಟರ್ಡ್ ಆರ್ಗನೈಸೇಷನ್ ಬೇಕು ಅನ್ನೋದು. ಏನಾದರೂ ಒಂದು ಸಂಘಟನೆ ಇದೆ. ಈಗ ರಾಜಕೀಯ ಪಕ್ಷ ಕಾಂಗ್ರೆಸ್ ಪಕ್ಷ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ರಿಜಿಸ್ಟರ್ ಆಗಿದೆ. ಭಾರತೀಯ ಜನತಾ ಪಾರ್ಟಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ರಿಜಿಸ್ಟರ್ ಆಗಿದೆ. RSS ಎಲ್ಲಿ ರಿಜಿಸ್ಟರ್ ಆಗಿದೆ? ಯಾಕೆ ಸಂವಿಧಾನದ ಚೌಕಟ್ಟಿನಲ್ಲಿ ರಿಜಿಸ್ಟರ್ ಆಗಬೇಕು ಅನ್ನೋದಿದ್ರೆ ಅವರು ಅದನ್ನು ನಡೆಸಲಿಕ್ಕೆ ಯಾವ್ಯಾವ ರೀತಿನಲ್ಲಿ ಅವರು ಅದನ್ನು ನಡೆಸ್ತಾರೆ. ಅದಕ್ಕೆ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್, ಆಬ್ಜೆಕ್ಟ್ಸ್ ಆ್ಯಂಡ್ ಏಮ್ಸ್ ಅಂತ ಕೇಳ್ತಾರೆ. ಅದಕ್ಕೆ ಹಣ ಎಲ್ಲಿಂದ ಬರುತ್ತೆ, ಮೆಂಬರ್ಶಿಪ್ ಡ್ರೈವಿಂದ ಬರುತ್ತಾ ಅಂತೆಲ್ಲ ಕೇಳ್ತಾರೆ. ಆ ಹಣ, ಅವ್ರದ್ದು ಹಣದ್ದು ಕಲೆಕ್ಷನ್ ಹೆಂಗೆ ಅಂದರೆ ಇದಾಗುತ್ತೆ ನೋಡಿ, ವಿಜಯದಶಮಿ ಆಗ ಗುರು ಪೂಜೆ, ಗುರು ದಕ್ಷಿಣೆ ಅಂತೇಳಿ ಎಲ್ಲರೂ ಕವರಲ್ಲಿ ಹಾಕ್ಕೊಡೋದು. ಅದರಲ್ಲಿ ಕೊಟ್ಟವನಿಗೆ ಮತ್ತೆ 3 ಜನಕ್ಕೆ ಮಾತ್ರ ಗೊತ್ತಿರುತ್ತೆ ಯಾರು ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ. ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಿ ಆರ್ಎಸ್ಎಸ್ನ ಆದಾಯ ಮೂಲವನ್ನ ಕಾಂಗ್ರೆಸ್ ನಾಯಕರು ಕೆದಕುತ್ತಿರುವುದು ಇದೀಗ ಬಿಜೆಪಿ ನಾಯಕರಿಗೆ ಬಿಸಿ ತಟ್ಟಿದಂತೆ ಮಾಡಿದೆ. ಹೀಗಾಗಿ ಸಂಘ ಪರಿವಾರದ ವಿಚಾರದಲ್ಲಿ ಸರ್ಕಾರ ನಡೆದುಕೊಂಡಿರುವ ನೀತಿಯನ್ನ ಖಂಡಿಸ್ತಾ ಇರುವ ಕೇಸರಿ ನಾಯಕರು ಕಾಂಗ್ರೆಸ್ ನಾಯಕರ ವಿರುದ್ಧ ಕೆಂಡ ಕಾರ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿರುವ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್, ಆರ್ಎಸ್ಎಸ್ ಹೆಸರಲ್ಲಿ ಯಾವ ಕಟ್ಟಡ ಇದೆ ಅಂತ ಹುಡುಕಿ ಹೇಳಲಿ, ಸಂಘದ ಹೆಸರಲ್ಲಿ ಯಾವ ಕಟ್ಟಡ ಇದೆ, ಎಲ್ಲಿದೆ ಅಂತ ಹೇಳಲಿ. ಪ್ರಿಯಾಂಕ್ ಖರ್ಗೆಯವರಿಗೆ ಅಷ್ಟೊಂದು ಆಸ್ತಿ ಎಲ್ಲಿಂದ ಬಂತು, ನೀವು ಆಗರ್ಭ ಶ್ರೀಮಂತರು ಆಗಿದ್ದೆಂಗೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಆಪಾದನೆ ಇದೆಯಲ್ಲ ನಿಮ್ಮೇಲೆಲ್ಲ, ಅಧಿಕಾರದ ದುರ್ಬಳಕೆ, ಎಲ್ಲೆಲ್ಲಿ ಎಷ್ಟು ಸಂಪಾದನೆ ಆಗಿದೆ, ನಿಮ್ಮ ಸಂಪಾದನೆ ಎಲ್ಲೆಲ್ಲಿಂದ ಬಂತು ಅಂತ ಕೇಳಿದಕ್ಕೆ ಏನೂ ಉತ್ತರ ಇಲ್ಲ. ತುಂಬ ನೀವು ಎಲ್ಲ ಏನು ಶ್ರೀಮಂತರು, ಏನು ಶ್ರೀಮಂತರಪ್ಪ ಇವರು, ಅಗರ್ಭ ಶ್ರೀಮಂತರ, ತಲೆತಲೆಂತರದಿಂದ ಅಗರ್ಭ ಶ್ರೀಮಂತರು, ಶ್ರೀಮಂತರು. ಹಾಗಾಗಿ ಎಲ್ಲ ನಿಮಗೆ ವಂಶ ಪಾರಂಪರೆಯಾಗಿ ಹಣ ಬಂದಿತ್ತು. ತುಂಬ ಒಳ್ಳೆ ಉದ್ಯಮಿಗಳು, ನೀವು ಒಳ್ಳೆ ಸಂಪಾದನೆ ಮಾಡಿರೋರು. ಹಾಗಾಗಿ ನಿಮಗೆ ನಿಮ್ಮ ಬೆನ್ನು ನೋಡ್ಕೊಳ್ಳಿ. ಆರ್ಎಸ್ಎಸ್ ವಿಚಾರದಲ್ಲಿ ಸರ್ಕಾರ ಮತ್ತು ಸಂಘದ ನಾಯಕರ ಮಧ್ಯೆ ವಾರ್ ಶುರುವಾಗಿದ್ದು, ಚಿತ್ತಾಪುರದಲ್ಲಿ ನಡೆಯುವ ಪಥಸಂಚಲನ ಭಾರಿ ಹೈಪ್ ಕ್ರಿಯೇಟ್ ಮಾಡಿದೆ.
ಹೀಗಾಗಿ ಸರ್ಕಾರ ಹಾಗೂ ಸಂಘ ಪರಿವಾರದ ಮಧ್ಯೆ ವಾರ್ ಅದ್ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದೇ ಇದೀಗ ಯಕ್ಷ ಪ್ರಶ್ನೆಯಾಗಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.